ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ಇಯರ್ನಲ್ಲಿ ನಡೆದಿರ್ತಕ್ಕಂಥ ಪೊಲಿಟಿಕಲ್ ಸೈನ್ಸ್ನ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಕ್ವಶನ್ ಪೇಪರನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಖಂಡಿತವಾಗಿ ಇದು ಕೂಡ ನಿಮಗೆ ಯೂಸ್ ಆಗ್ತದೆ. ಇಲ್ಲಿಂದ ಪ್ರಶ್ನೆಗಳು ಬರ್ತವೆ. ಇದು ಸೆಕೆಂಡ್ ಸೆಟ್ ನಾನು ಹಾಕ್ತಕ್ಕಂಥದ್ದು. ಆಲ್ರೆಡಿ ಫಸ್ಟ್ ಸೆಟ್ಟಲ್ಲಿ ಕೂಡ ನಾನು ಹಾಕಿದ್ದೀನಿ, ನಿಮಗೆ ಉತ್ತರಗಳನ್ನು ಸಹಿತ ಕೊಟ್ಟಿದೆ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಆಲ್ರೆಡಿ ಎಲ್ಲವುಗಳನ್ನು ಹಾಕಿದ್ದೀವಿ. ಜಸ್ಟ್ ಹೋಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಣೆ ಮಾಡಿದರೆ ಸಾಕು. ಮತ್ತು ನೆಕ್ಸ್ಟ್ ಡೇಟಲ್ಲಿ ಯಾವ ಎಕ್ಸಾಮ್ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಖಂಡಿತವಾಗಿ ನಾವು ಟ್ರೈ ಮಾಡುವ ಇನ್ನಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಕೊಡಲಿಕ್ಕೆ. ಪ್ರಶ್ನೆ ಇತ್ತು, ಮಾನವನು ಸಮಾಜ ಜೀವಿ ಎಂದು ಹೇಳಿದವರು ಅಂತ ಇದೆ. ಸೊ ಯಾರು ಹೇಳಿದರು? ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಮೇಕೆವಲ್ಲಿ. ಇನ್ನು ರಾಜ್ಯವನ್ನು ಸಿವಿಟಸ್ ಅಂತ ಕರೆದವರು ಯಾರು? ಆಂಗ್ಲರು, ರೋಮನರು, ಟ್ಯೂಟೋನಿಸರು, ಗ್ರೀಕರು. ಕಾನೂನಿನ ಮೂಲ ಪದ ಯಾವುದು? ಸೊ ಇಷ್ಟು 3 ಪ್ರಶ್ನೆ ಇತ್ತು. ಇನ್ನು 4ರಲ್ಲಿ ಏನು ಕೇಳಿದ್ರಂದರೆ, ಶಾಸಕಾಂಗದಿಂದ ಆಯ್ಕೆಯಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರ್ತಕ್ಕಂಥ ಸರ್ಕಾರಕ್ಕೆ ಏನಂತಾನೆ ಕರೀತಾರೆ? ಇನ್ನು ರಾಜ್ಯಸಭೆಯ ಪದದ ನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ? ಸೊ ನಿಮಗೆ ಗೊತ್ತಿದೆ, ಉಪರಾಷ್ಟ್ರಪತಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಬಿಟ್ಟಸ್ತ್ರ ಇದ್ದಾವೆ. ಡ್ಯಾಶ್ ನ್ಯಾಯಾಲಯವು ಭಾರತದ ಅತ್ಯುನ್ನತ ನ್ಯಾಯಾಲಯವಾಗಿದೆ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ಇದು ಬಂದುಬಿಟ್ಟು ಸುಪ್ರೀಂ ಕೋರ್ಟ್ ಅಂತ ಬರ್ತದೆ. ಸೊ ಸುಪ್ರೀಂ ಕೋರ್ಟ್ ಈಸ್ ದಿ ರೈಟ್ ಆನ್ಸರ್. ಇನ್ನು ಭಾರತದ ರಾಷ್ಟ್ರಪತಿಯವರನ್ನು ಎಷ್ಟು ಅವಧಿಗೆ ಇದೆ? 5 ವರ್ಷದ ಅವಧಿಗೆ ಆಯ್ಕೆ ಮಾಡ್ತಾರೆ. ಲಿಖಿತ ಸಂವಿಧಾನಕ್ಕೆ ಉತ್ತಮವಾಗಿರ್ತಕ್ಕಂಥ ದೇಶ ಅಂತ ಕೇಳಿದರು. ಸೊ ಲಿಖಿತ ಅಂತ ಇದೆ. ಸೊ ಅಲ್ಲಿ ಅಮೇರಿಕಾ ಇದೆ. ಸೊ ಅಮೇರಿಕಾ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಭಾರತದಲ್ಲಿನ ಒಟ್ಟು ಕೌಟುಂಬಿಕ ನ್ಯಾಯಾಲಯಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಒಟ್ಟು ಕೌಟುಂಬಿಕ ನ್ಯಾಯಾಲಯಗಳ ಸಂಖ್ಯೆ 190. ಡ್ಯಾಶ್ ರಾಜ್ಯಶಾಸ್ತ್ರವನ್ನು ರಾಜಕೀಯ ವಿಜ್ಞಾನ ಅಂತ ಕರೆದಿದ್ದಾರೆ ಅಂತ ಕೇಳಿದರೆ ಸರ್ ಫೆಡ್ರಿಕ್ ಪೋಲಾಕ್ ಈಸ್ ದಿ ರೈಟ್ ಆನ್ಸರ್. ಸರ್ ಫೆಡ್ರಿಕ್ ಪೋಲಾಕ್ ಈಸ್ ದಿ ರೈಟ್ ಆನ್ಸರ್. ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬಿಟ್ಟಸ್ತ್ರದಲ್ಲಿತ್ತು. ಸೊ ಇವು ರಿಪೀಟು ಕೂಡ ನಿಮಗೆ ಆಗ್ತವೆ. ನೆಕ್ಸ್ಟ್ ಹೊಂದಿಸಿ ಬರೆದಿದ್ದಾರೆ. ಮಹಾನಗರ ಪಾಲಿಕೆಗೆ ಏನಂತ ಕರೀತಾರೆ? ಮೇಯರ್ ಅಂತ ಕರೀತಾರೆ. ಇನ್ನು ಮ್ಯಾಗ್ನಾ ಕಾರ್ಟ್ ಅಂತ ಕರೆದಿದ್ದಾರೆ. ಸೊ ಮ್ಯಾಗ್ನಾ ಕಾರ್ಟ್ ಯಾವ ವರ್ಷ ಜಾರಿಗೆ ಬಂತು? 12-15 ಇರ್ಬೋದು. ಸೊ ಕಾರ್ಯಾಂಗದ ಮುಖ್ಯಸ್ಥ ಜನರಿಂದ ಆಯ್ಕೆ ಆಗ್ತಾರೆ, ಅದು ಏನಂತ ಕೇಳಿದ್ದಾರೆ. ಸೊ ಅದನ್ನೇ ಏನನ್ನೋದು ಗಣರಾಜ್ಯ ಅಂತ ಹೇಳ್ತಾರಲ್ಲ. ಇನ್ನು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥ ಯಾರಾಗಿರ್ತಾರೆ? ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥ ರಾಷ್ಟ್ರಪತಿಯವರ PIL ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಈಸ್ ದಿ ರೈಟ್ ಆನ್ಸರ್. ಇನ್ನು 1 ಮಾರ್ಕರ್ ಕ್ವಶನ್ಸ್ಗೆ ಬರ್ತೀನಿ. ಪುರಾತನ ಗ್ರೀಕ್ನ ಯಾವುದಾದರೂ ನಗರ ರಾಜ್ಯವನ್ನು ಬರಿಬೇಕಿತ್ತು. ಸೊ ಅಥೆನ್ಸ್, ಸ್ಪಾರ್ಟಾ ಇವೆಲ್ಲ ಬರಿಬೋದು. ಇನ್ನು ಫ್ರಾನ್ಸ್ ಕ್ರಾಂತಿ ಯಾವ ವರ್ಷದಲ್ಲಿ ನಡೀತು? ಇಟ್ಸ್ ವೆರಿ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಅದನ್ನು ನೀವು ಚೆನ್ನಾಗಿ ಕಲ್ಕೋಬೇಕು. ಇನ್ನು ನಿರಂಕುಶ ಸರ್ಕಾರ ಅಂದರೆ ಏನು? ಜಿಲ್ಲಾ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೆ? ಇನ್ನು ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿಯನ್ನು ಕಾಣ್ತೀವಿ ಅನ್ನೋದನ್ನು ಕೇಳಿದರು. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು 2 ಮಾರ್ಕರ್ ಕ್ವಶನ್ಸಲ್ಲಿ ನಿಮಗೆ ಪದೇ ಪದೇ ಕೇಳ್ತಕ್ಕಂಥ ಪ್ರಶ್ನೆಗಳೇನಪ್ಪ ಅಂತಂದರೆ, ರಾಜ್ಯದ ಉದಯದ 2 ಸಿದ್ಧಾಂತಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಸುಮಾರು ಸಿದ್ಧಾಂತಗಳಿದ್ದಾವೆ. ಸೊ ಎನಿ ಸಿದ್ಧಾಂತಗಳನ್ನು ಏನು ಮಾಡಬೇಕಪ್ಪ ಅಂದರೆ ನೀವು ಬರಿಬೇಕಿತ್ತು. ಇನ್ನು ಯಾವುದಾದರೂ 2 ರಾಜಕೀಯ ಹಕ್ಕುಗಳನ್ನು ಹೆಸರಿಸಬೇಕು. ಸುಗ್ರೀವಾಜ್ಞೆ, ಸಬಾರ್ಡಿಯನ್ಸ್ ಅಂತ ಕರೀತಾರಲ್ಲ, ಅದನ್ನು ಏನಂತ ಕೇಳಿದರು. ಸಂವಿಧಾನ ಅಂದರೆ ಏನು? ಸೊ ಸಂವಿಧಾನದ ವ್ಯಾಖ್ಯಾನ ಬರಿಬೇಕಿತ್ತು. ಇನ್ನು ರಾಜ್ಯಪಾಲರ ಹಣಕಾಸಿನ ಅಧಿಕಾರಗಳು ಏನಾಗಿರ್ತವೆ? ಇನ್ನು ಕಾರ್ಯಾಂಗ ಅಂದರೆ ಏನು? ನ್ಯಾಯಾಂಗ ನಿಂದನೆ ಅಂದರೆ ಏನು? ಇನ್ನು ಗ್ರಾಮೀಣ ಸ್ಥಳೀಯ ಸರ್ಕಾರದ 3 ಹಂತಗಳು. ಇನ್ನು ಕರ್ನಾಟಕ ಸರ್ಕಾರದ 2 ಮಹಾನಗರ ಪಾಲಿಕೆಗಳು ಅಂತ ಕೇಳಿದ್ದಾರೆ. ಸೊ ಗ್ರಾಮೀಣ ಸ್ಥಳೀಯ ಸರ್ಕಾರದ 3 ಹಂತಗಳಲ್ಲಿ ಗ್ರಾಮ ಪಂಚಾಯಿತಿ ಬರ್ತದೆ, ಓಕೆನಾ, ತಾಲೂಕಾ ಪಂಚಾಯಿತಿ ಬರ್ತದೆ ಮತ್ತು ಜಿಲ್ಲಾ ಪಂಚಾಯಿತಿ ಅಂತ ಬರ್ತದೆ. ಇನ್ನು 2 ಮಹಾನಗರ ಪಾಲಿಕೆಗಳು ಅಂತಂದರೆ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಅಂತ ಬರ್ತದೆ. ಬೆಳಗಾವಿ ಅದ, ಹುಬ್ಬಳ್ಳಿ ಧಾರವಾಡ ಅದ, ಕಲಬುರಗಿ ಅದ, ಮಂಗಳೂರು ಅದ, ಮೈಸೂರು ಅದ, ನೆಕ್ಸ್ಟ್ ಬರೋದು ಶಿವಮೊಗ್ಗ, ಬೆಂಗಳೂರು. ಸೊ ಇಷ್ಟು ಏನಾಗಿದ್ದಾವಪ್ಪ ಅಂದರೆ ಮಹಾನಗರ ಪಾಲಿಕೆಗಳಿದ್ದಾವೆ. ಕೇವಲ 5 ಪ್ರಶ್ನೆಗಳಿಗೆ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಉತ್ತರಗಳನ್ನು ಕೊಡಬೇಕಿತ್ತು. ಇನ್ನು 5 ಮಾರ್ಕರ್ ಕ್ವಶನ್ಸ್ ಇದ್ದಾವೆ. ಸೊ ಇವುಗಳಿಗೆ 6 ಪ್ರಶ್ನೆ ಬರೀಬೇಕು. ಪ್ರತಿಯೊಂದಕ್ಕೂ 1.5 ಪುಟದಷ್ಟು ನೀವೇನು ಮಾಡಬೇಕಪ್ಪ ಅಂದರೆ ಬರೀಬೇಕು. ಸೊ ಇಲ್ಲಿ ಬರೆಯುವಾಗ ಫಸ್ಟ್ ನೀವು ಮೇಲೆ PTK ಅಂತ ಹಾಕಿರಿ, ಓಕೆನಾ. ಆಮೇಲೆ ಪೇಜ್ ಹೆಚ್ಚಾಗಬೇಕಾದ್ರೆ ಇದ್ರ ಪಾಯಿಂಟ್ಸ್ಗಳನ್ನು ಮೊದಲು ಬರ್ಕೋತೋಗ್ರಿ. PTK ನಂತರ 1 2 3 4 5 ಆಮೇಲೆ ಮತ್ತೆ ಪ್ರತಿಯೊಂದನ್ನು ಏನು ಮಾಡಿ ಅಂದರೆ ಎಕ್ಸ್ಪ್ಲನೇಷನ್ ಮಾಡ್ಕೋತು. ಹೀಗಾಗಿ ಪೇಜು ಹೆಚ್ಚಾಗ್ತಾವೆ ಮತ್ತು ಅಂಕಗಳು ಕೂಡ ನಿಮ್ಗೆ ಏನಾಗ್ತಾವಪ್ಪ ಅಂತಂದರೆ ಬರ್ತವೆ. ರಾಜ್ಯಶಾಸ್ತ್ರ ಅಧ್ಯಯನದ ವಿಕಾಸವನ್ನು ಕೇಳಿದ್ದಾರೆ. ರಾಜ್ಯ ಮತ್ತು ಸಮಾಜದ ನಡುವಿನ ಮುಖ್ಯ ವ್ಯತ್ಯಾಸ ಏನು? ಪರಮಾಧಿಕಾರದ ಲಕ್ಷಣಗಳನ್ನು ವಿವರಿಸಿರಿ. ಏಕಾತ್ಮಕ ಸರ್ಕಾರದ ಲಕ್ಷಣಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ವಿಧಾನ ಪರಿಷತ್ತಿನ ಚುನಾವಣಾ ವಿಧಾನದ ಬಗ್ಗೆ ಬರಲಿಕ್ಕೆ ಕೇಳಿದರು. ಸೊ ಯಾವ ಥರನಾಗಿರ್ತಕ್ಕಂಥ ಚುನಾವಣಾ ವಿಧಾನ ಇರ್ತದೆ ವಿಧಾನ ಪರಿಷತ್ತಲ್ಲಿ ಅಂತ ಕೇಳಿದರು.
ಇನ್ನು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳು ಇಟ್ಸ್ ಆಲ್ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಶಾಸನ ಮತ್ತು ಕಾನೂನು ರಚನೆ ವಿಧಾನಗಳು, ಲೋಕ್ ಅದಾಲತ್ ಪ್ರತಿ ಸರಿ ಕೇಳ್ತಾರೆ, ಸುಪ್ರೀಂ ಕೋರ್ಟ್ನ ಮೂಲ ಮತ್ತು ನೇರ ಅಧಿಕಾರದ ವ್ಯಾಪ್ತಿ ಅಂತ ಕೇಳ್ತಾರೆ. ಓಕೆನಾ. ಸೊ ಇದು ಏನಾಗಿತ್ತಪ್ಪ ಅಂದರೆ 5 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಪ್ರಶ್ನೆ. 1.5 ಪುಟದಷ್ಟು ಬರೀಬೇಕು. ನೀಟಾಗಿ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಿ. ಇನ್ನು 10 ಮಾರ್ಕರ್ಸ್ಗೆ ಬರೋದಾದರೆ ಫ್ರೆಂಡ್ಸ್ ಏನು ಮಾಡಬೇಕಂದ್ರೆ ನೀವು 2.5ದಿಂದ 3 ಪೇಜು ಬರೀಬೇಕು. ಓಕೆ, ಇಲ್ಲಿನೂ ಕೂಡ ಫಸ್ಟ್ PTK ಬರಿತೀರಿ, ಆಮೇಲೆ ಪಾಯಿಂಟ್ಸ್ ಹಾಕಬೇಕು, ಆಮೇಲೆ ಲಾಸ್ಟ್ ಏನು ಬರೀಬೇಕು ಅಂದರೆ ಉಪಸಂಹಾರ ಅನ್ನೋದನ್ನು ಬರೀಬೇಕು. ಆವಾಗ ನಿಮ್ಮದು 3 ಪೇಜ್ ಕಂಪ್ಲೀಟ್ ಆಗ್ತದೆ. ಪ್ರಜಾಸತ್ತಾತ್ಮಕ ಸರ್ಕಾರದ ಲಕ್ಷಣಗಳು, ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಇನ್ನು ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ರಾಜ್ಯಪಾಲರು, ರಾಷ್ಟ್ರಪತಿ ಈ 4ರಲ್ಲಿ ಫಿಕ್ಸ್ ಆಗಿ 1 ಅಥವಾ 2 ಬರ್ತಕ್ಕಂಥ ಪ್ರಶ್ನೆ. ಇನ್ನು ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಇಲ್ಲಿ ಜಿಲ್ಲಾ ಪಂಚಾಯತಿ ಅಧಿಕಾರ ಮತ್ತು ಕಾರ್ಯಗಳನ್ನ ಕೇಳಿದ್ದಾರೆ. ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದರಲ್ಲಿ ನಾನು ಕೊಟ್ಟಿದ್ದೆ. ಸೊ ಚೆನ್ನಾಗಿ ಇನ್ನೂ ಟೈಮ್ ಅದ. ಸೊ ನಾಳೆಲ್ಲ ಯಾರೆಲ್ಲ ಎಕ್ಸಾಮ್ಗೆ ಹೋಗೋರಿದ್ರಿ ಅದನ್ನು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಈ ಪ್ರಶ್ನೆಗಳಿಗೆ ಸೊ ಫಸ್ಟ್ ಪ್ರಿಯಾರಿಟಿಯಾಗಿ ಉತ್ತರಗಳನ್ನು ಕಂಡುಕೊಂಡ್ರೆ ಸೊ ಖಂಡಿತವಾಗಿ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಮತ್ತೆ ಯಾವ ಡೇಟ್ಗೆ ಎಕ್ಸಾಮ್ ಇದಾವೆ ಅನ್ನೋದನ್ನು ಕೊಡಿ, ಖಂಡಿತವಾಗಿ ನಾನು ವಿಡಿಯೋಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.